ಭಾರತ ಸರ್ಕಾರವು ಎಲ್ಲ ಪಶುಸಂಗೋಪನೆ ರೈತರ ಅನುಕೂಲಕ್ಕಾಗಿ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ಪ್ರಾರಂಭಿಸಿದೆ. ಈ ಕಾರ್ಡ್ ದೇಶದಲ್ಲಿ ಪಶುಸಂಗೋಪನೆ ವ್ಯಾಪಾರವನ್ನು ಹೆಚ್ಚಿಸುತ್ತದೆ ಮತ್ತು ರೈತರಿಗೆ ಹೆಚ್ಚಿನ ಆದಾಯವನ್ನು ನೀಡುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ (RBI) ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಸೇವೆಗಳನ್ನು ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ಸಂಬಂಧಿಸಿದ ಬಹಳಷ್ಟು ಚಟುವಟಿಕೆಗಳಿಗೆ ದುಡಿಯುವ ಬಂಡವಾಳದ ಅವಶ್ಯಕತೆಗಾಗಿ ವಿಸ್ತರಿಸಲು ನಿರ್ಧರಿಸಿದೆ. ಈ ವಿಡಿಯೋದಲ್ಲಿ ನಾವು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಕೊಡಲಿದ್ದೇನೆ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ ನಾವು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗಾದರೆ ಈ ಪಶು ಕಿಸಾನ್ ಕಾರ್ಡ್ ಏನು, ಅದರ ವೈಶಿಷ್ಟ್ಯ ಏನೆಂದು ನೋಡುವುದಾದರೆ, ಜಾನುವಾರು ಮಾಲೀಕರು ₹3,00,000ವರೆಗಿನ ಸಾಲದ ಮೊತ್ತಕ್ಕೆ ಅರ್ಹರಾಗಿರುತ್ತಾರೆ. ಈ ಯೋಜನೆಯು ಪ್ರತಿ ಎಮ್ಮೆಗೆ ₹60,249, ಪ್ರತಿ ಹಸುವಿಗೆ ₹40,783, ಮೊಟ್ಟೆ ಇಡುವ ಕೋಳಿಗೆ ₹720 ಮತ್ತು ಕುರಿ ಮೇಕೆಗೆ ₹4,063 ನೀಡಲಿದೆ. ₹1.6 ಲಕ್ಷದವರೆಗಿನ ಸಾಲಗಳಿಗೆ ಯಾವುದೇ ಗ್ಯಾರಂಟಿ ಅಗತ್ಯವಿಲ್ಲ. ಹಣಕಾಸು ಸಂಸ್ಥೆಗಳು, ಬ್ಯಾಂಕ್ಗಳು 7% ಬಡ್ಡಿದರದಲ್ಲಿ ಸಾಲವನ್ನು ನೀಡಿದರೆ, ಪಶು ಕಿಸಾನ್ ಕಾರ್ಡ್ ಯೋಜನೆಯಡಿಯಲ್ಲಿ ಹಲವಾರು ಮಾಲೀಕರು 4%ರಷ್ಟು ಕಡಿಮೆ ಬಡ್ಡಿದರದಲ್ಲಿ ಸಾಲವನ್ನು ಪಡೆಯುತ್ತಾರೆ. ಜಾನುವಾರು ಮಾಲೀಕರು ಸಾಲದ ಮೊತ್ತವನ್ನು 5 ವರ್ಷದೊಳಗೆ ಬಡ್ಡಿಯೊಂದಿಗೆ ಮರುಪಾವತಿ ಮಾಡಬೇಕು. ಜಾನುವಾರು ಮಾಲೀಕರಿಗೆ 6 ಸಮಾನ ಕಂತುಗಳಲ್ಲಿ ಸಾಲ ನೀಡಲಾಗುವುದು. 3%ರಷ್ಟು ರಿಯಾಯಿತಿಯನ್ನು ಕೇಂದ್ರ ಸರ್ಕಾರ ನೀಡುತ್ತದೆ. ಹಾಗಾದರೆ ಈ ಯೋಜನೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಲು ನೋಡುವುದಾದರೆ, ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಲು ನೀವು ಮೊದಲು ಬ್ಯಾಂಕಿಗೆ ಭೇಟಿ ನೀಡಬೇಕು ಮತ್ತು ಅರ್ಜಿ ನಮೂನೆಯನ್ನು ಕೇಳಬೇಕು. ನಂತರ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಾಗಿ ಅರ್ಜಿ ನಮೂನೆಯನ್ನು ಕೆಲವು KYC ದಾಖಲೆಗಳೊಂದಿಗೆ ಸಲ್ಲಿಸಬೇಕಾಗಿದೆ. ನೀವು ಸಲ್ಲಿಸಬೇಕಾದ ದಾಖಲೆಗಳ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳು ನಿಮಗೆ ತಿಳಿಸುತ್ತಾರೆ. ಕೆಲಸದ ಆರ್ಥಿಕ ಪ್ರಮಾಣದ ಆಧಾರದ ಮೇಲೆ ಕ್ರೆಡಿಟ್ ಕಾರ್ಡ್ ನೀಡಲಾಗುವುದು. ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಲು ಬೇಕಾದ ದಾಖಲಾತಿ ಯಾವುದೆಂದರೆ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು, ಆಧಾರ್ ಕಾರ್ಡ್, ಶಾಶ್ವತ ಖಾತೆ ಸಂಖ್ಯೆ ಅಂದರೆ ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ. ಹಾಗಾದರೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಲು ಯಾವುದೆಲ್ಲ ಅರ್ಹತೆ ಬೇಕು ಎಂದು ನೋಡುವುದಾದರೆ, ಮೀನುಗಾರಿಕೆ, ಫಲಾನುಭವಿಯು ಟ್ಯಾಂಕ್, ಕೊಳ, ರೇಸ್ವೆ, ತೆರೆದ ಜಲಮೂಲಗಳು, ಸಾಕಣೆ ಘಟಕ ಮತ್ತು ಮೊಟ್ಟೆ ಕೇಂದ್ರದಂತಹ ಮೀನುಗಾರಿಕೆಗೆ ಸಂಬಂಧಿಸಿದ ಯಾವುದೇ ಚಟುವಟಿಕೆಗಳನ್ನು ಗುತ್ತಿಗೆ ಅಥವಾ ಮಾಲೀಕತ್ವವನ್ನು ಹೊಂದಿರಬೇಕು ಎಂಬುದನ್ನು ದಯವಿಟ್ಟು ಗಮನಿಸಿ. ಮಾಲೀಕರಾದ ಅವಳು ಅಥವಾ ಅವನು ಮೀನು ಸಾಕಣೆ ಮತ್ತು ಮೀನುಗಾರಿಕೆಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಲೈಸೆನ್ಸ್ ಹೊಂದಿರಬೇಕು. ಸ್ವಸಹಾಯ ಗುಂಪುಗಳು, ಮೀನು ಕೃಷಿಕರು, ವೈಯಕ್ತಿಕ ಪಾಲುದಾರರು ಗುಂಪುಗಳು, ಹಿಡುವಳಿದಾರರು ಮತ್ತು ಷೇರು ಬೆಳೆಗಾರರು. 3ನೇದು ಮಹಿಳಾ ಗುಂಪುಗಳು. 4 ಜಂಟಿ ಹೊಣೆಗಾರಿಕೆ ಗುಂಪುಗಳು. ಇನ್ನು ಕಡಲ ಮೀನುಗಾರಿಕೆಯನ್ನು ನೋಡುವುದಾದರೆ, ನೀವು ನೋಂದಾಯಿತ ಮೀನುಗಾರಿಕೆ ಹಡಗು, ನೋಂದಾಯಿತ ದೋಣಿ, ಮೀನುಗಾರಿಕೆ ಪರವಾನಗಿಯನ್ನು ಹೊಂದಿರಬೇಕು ಮತ್ತು ನದಿ ಮುಖ ಮತ್ತು ಸಮುದ್ರದಲ್ಲಿ ಮೀನುಗಾರಿಕೆಗೆ ಅನುಮತಿಯನ್ನು ಹೊಂದಿರಬೇಕು ಮತ್ತು ನದಿ ಮುಖಗಳಲ್ಲಿ ಮೀನು ಸಾಕಣೆ, ಮಾರಿ ಕೃಷಿ ಚಟುವಟಿಕೆಗಳನ್ನು ಗುತ್ತಿಗೆಗೆ ನೀಡಬೇಕು. ಕೋಳಿ ಮತ್ತು ಸಣ್ಣ ಮೆಲುಕು ಹಾಕುವ ಪ್ರಾಣಿ ರೈತರು, ಕೋಳಿ ಸಾಕಣೆದಾರರು, ವೈಯಕ್ತಿಕ ಅಥವಾ ಜಂಟಿ ಸಾಲಗಾರ, ಜಂಟಿ ಹೊಣೆಗಾರಿಕೆ ಗುಂಪುಗಳು, ಸ್ವಸಹಾಯ ಸಂಘ ಗುಂಪುಗಳು, ಆಡು, ಕುರಿ, ಕೋಳಿ, ಹಂದಿ, ಮೊಲ, ಪಕ್ಷಿಗಳ ಹಿಡುವಳಿದಾರ, ಶೆಡ್ಗಳನ್ನು ಹೊಂದಿರುವವರು, ಗುತ್ತಿಗೆ ಪಡೆದವರು, ಬಾಡಿಗೆದಾರರು. ನಂತರ ಬರುವುದು ಡೈರಿ ರೈತರು, ವೈಯಕ್ತಿಕ ಅಥವಾ ಜಂಟಿ ಸಾಲಗಾರ, ಜಂಟಿ ಹೊಣೆಗಾರಿಕೆ ಗುಂಪುಗಳು, ಸ್ವಸಹಾಯ ಸಂಘಗಳು. ಇವರೆಲ್ಲರೂ ಇದಕ್ಕೆ ಅಪ್ಲೈ ಮಾಡಬಹುದು. ಹಾಗಾದರೆ ಯಾವ ಬ್ಯಾಂಕುಗಳು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ನೀಡುತ್ತವೆ ಎಂದು ನೋಡುವುದಾದರೆ, ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀಡುವ ಬ್ಯಾಂಕುಗಳು ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕ್ ಇಂಡಿಯಾ ಮತ್ತು HDFC ಬ್ಯಾಂಕ್, ICICI ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಇತ್ಯಾದಿ. ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡಿಂದು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಸಿ ಯು.